ಕನ್ನಡ ಚಲನಚಿತ್ರೋದ್ಯಮವು ಮತ್ತೊಂದು ಹಿಟ್ ಚಿತ್ರವನ್ನು ನೀಡಿದೆ ಮತ್ತು ಈ ಬಾರಿ ಅದು ಎಕ್ಕ ರೂಪದಲ್ಲಿ ಬಂದಿದೆ. ಇದು ಪ್ರೇಕ್ಷಕರನ್ನು ತಮ್ಮ ಆಸನಗಳ ತುದಿಯಲ್ಲಿ ನಿಲ್ಲಿಸಿದ ಒಂದು ಆಕರ್ಷಕ ಆಕ್ಷನ್ ಡ್ರಾಮಾ. ಜುಲೈ 18, 2025 ರಿಂದ ಯಶಸ್ವಿ ಪ್ರದರ್ಶನದ ನಂತರ ಅಭಿಮಾನಿಗಳು ಈಗ ಸಂತೋಷಪಡಬಹುದು. ಎಕ್ಕ ಅಧಿಕೃತವಾಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗಲಿದೆ. ಅದರ ಬಿಡುಗಡೆ ದಿನಾಂಕವನ್ನು ದೃಢಪಡಿಸಲಾಗಿದೆ. ಎಕ್ಕ ಚಿತ್ರದ ಹೃದಯಭಾಗದಲ್ಲಿ ಮುತ್ತು ಎಂಬ ಸಣ್ಣ ಪಟ್ಟಣದ ಯುವಕನ ಕಥೆಯಿದೆ. ಅವನ ಜೀವನವು ಬೆಂಗಳೂರಿನ ಅಸ್ತವ್ಯಸ್ತವಾಗಿರುವ ಆಳಕ್ಕೆ ತಲೆಕೆಳಗಾಗಿ ಧುಮುಕಿದಾಗ ನಾಟಕೀಯ ತಿರುವು ಪಡೆಯುತ್ತದೆ. ಯುವ ರಾಜ್ಕುಮಾರ್ ತೀವ್ರತೆಯಿಂದ ನಿರ್ವಹಿಸಿದ ಮುತ್ತು ನಿಮ್ಮ ವಿಶಿಷ್ಟ ಆಕ್ಷನ್ ಹೀರೋ ಅಲ್ಲ. ಅವರು ದ್ರೋಹ, ಸ್ನೇಹ, ಅಪರಾಧ ಮತ್ತು ವಿಮೋಚನೆಯನ್ನು ನ್ಯಾವಿಗೇಟ್ ಮಾಡುವ ಸಾಪೇಕ್ಷ ಪಾತ್ರ. ರತ್ನನ್ ಪ್ರಪಂಚದಲ್ಲಿ ಅವರ ಅಸಾಧಾರಣ ಕೆಲಸಕ್ಕೆ ಹೆಸರುವಾಸಿಯಾದ ರೋಹಿತ್ ಪದಕಿ ನಿರ್ದೇಶಿಸಿದ ಈ ಚಿತ್ರವು ಕೌಟುಂಬಿಕ ನಾಟಕ ಮತ್ತು ಆಸನದ ತುದಿಯ ರೋಮಾಂಚನಗಳನ್ನು ಸಂಯೋಜಿಸುತ್ತದೆ. ಚಿತ್ರಕಥೆಯು ಭಾವನೆ ಮತ್ತು ಅಡ್ರಿನಾಲಿನ್ ಅನ್ನು ಆಶ್ಚರ್ಯಕರ ಕೌಶಲ್ಯದೊಂದಿಗೆ ಸಮತೋಲನಗೊಳಿಸುತ್ತದೆ ಮತ್ತು 148 ನಿಮಿಷಗಳಿಗೂ ಹೆಚ್ಚು ಎಕ್ಕ ವೀಕ್ಷಕರನ್ನು ಪದರಗಳ ಕತೆ ಹೇಳುವಿಕೆ ಮತ್ತು ಹಿಡಿತದ ದೃಶ್ಯಗಳೊಂದಿಗೆ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತದೆ. ಪ್ಯಾಕೆ ಪ್ರೊಡಕ್ಷನ್ಸ್, ಜಯಣ್ಣ ಫಿಲ್ಮ್ಸ್ ಮತ್ತು ಕೆಆರ್ಜಿ ಸ್ಟುಡಿಯೋಸ್ ಎಂಬ ಪವರ್ಹೌಸ್ ತಂಡದಿಂದ ನಿರ್ಮಿಸಲ್ಪಟ್ಟ ಎಕ್ಕ ಚಿತ್ರವು ದೊಡ್ಡ ಪ್ರಮಾಣದಲ್ಲಿ ಮತ್ತು ಭಾವನಾತ್ಮಕವಾಗಿ ನಿಕಟವಾಗಿದೆ. ಸೆಪ್ಟೆಂಬರ್ 5, 2025 ಎಂದು ದೃಢಪಡಿಸಿದ ದಿನಾಂಕವು ವಾರಾಂತ್ಯದ ವೀಕ್ಷಕರಿಗೆ ಸೂಕ್ತವಾದ ಶುಕ್ರವಾರದಂದು ಬಲವಾದ ಪ್ರಾದೇಶಿಕ ವಿಷಯವನ್ನು ಬಿಡುಗಡೆ ಮಾಡುವ ಪ್ರೈಮ್ ವಿಡಿಯೋದ ಕಾರ್ಯತಂತ್ರಕ್ಕೆ ಹೊಂದಿಕೆಯಾಗುತ್ತದೆ. ದಿನಾಂಕವನ್ನು ಸುತ್ತಿಕೊಳ್ಳಿ. ಸೆಪ್ಟೆಂಬರ್ 5 ಶುಕ್ರವಾರ ಬೆಂಗಳೂರಿನ ಬೀದಿಗಳು ನಿಮ್ಮ ಪರದೆಯನ್ನು ಭೇಟಿಯಾಗುವ ದಿನ. ಅಂತಿಮ ಆಲೋಚನೆಗಳು. ಎಕ್ಕ ಏಕೆ ನೋಡಲೇಬೇಕು? ಪ್ರಾದೇಶಿಕ ಸಿನಿಮಾ ಇನ್ನು ಮುಂದೆ ಸ್ಥಳೀಯ ವೀಕ್ಷಕರಿಗೆ ಸೀಮಿತವಾಗಿಲ್ಲ. ಇದು ಭಾಷೆಯನ್ನು ಮೀರಿದ ಕತೆ ಹೇಳುವ ಪ್ರಬಲ ಸಾಧನವಾಗಿದೆ. ಸ್ಯಾಂಡಲ್ವುಡ್ನ ವಿಕಸನಗೊಳ್ಳುತ್ತಿರುವ ಪ್ರತಿಭೆಯನ್ನು ಪ್ರದರ್ಶಿಸುವ ಚಿತ್ರಗಳಲ್ಲಿ ಎಕ್ಕ ಎತ್ತರವಾಗಿ ನಿಲ್ಲುತ್ತಾರೆ. ಭಾವನಾತ್ಮಕವಾಗಿ ಪ್ರತಿಧ್ವನಿಸುವ ವಿಷಯಗಳು, ಬೆರಗುಗೊಳಿಸುವ ನಿರ್ಮಾಣ ಮತ್ತು ತನ್ನ ಪಾತ್ರವನ್ನು ಜೀವಿಸುವ ಮತ್ತು ಉಸಿರಾಡುವ ನಾಯಕ ನಟನೊಂದಿಗೆ ಈ ಚಿತ್ರವು ಪ್ರತಿಯೊಂದು ರಂಗದಲ್ಲೂ ಪ್ರದರ್ಶನ ನೀಡುತ್ತದೆ. ನೀವು ಕನ್ನಡ ಚಲನಚಿತ್ರಗಳ ದೀರ್ಘಕಾಲದ ಅನುಯಾಯಿಯಾಗಿರಲಿ ಅಥವಾ ಕುತೂಹಲಕಾರಿ ಹೊಸಬರಾಗಿರಲಿ, ಎಕ್ಕ ಕೇವಲ ಚಲನಚಿತ್ರಕ್ಕಿಂತ ಹೆಚ್ಚಿನದಾಗಿದೆ. ಇದು ಒಂದು ಅನುಭವ.